ಉಡುಪಿಯಲ್ಲೂ ಕೂಡ ಧಾರಾಕಾರ ಮಳೆ. ಉಡುಪಿ ಜಿಲ್ಲೆಯಾದ್ಯಂತ ಹಾಗೆ ನೋಡಕ್ಕೆ ಹೋದರೆ ಅಪಾರ್ಟ್ಮೆಂಟ್ ಮತ್ತು ಹೋಟೆಲ್ಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಉಡುಪಿಯಲ್ಲಿ ವಿಪರೀತವಾದಂತಹ ಮಳೆ. ಮೋಟಾರ್ ಮೂಲಕ ನೀರನ್ನು ಹೊರತೆಗೆದಿದ್ದಾರೆ ಸ್ಥಳೀಯರು. ತಗ್ಗು ಪ್ರದೇಶದ ಜಾಗ ಅಲ್ವಾ, ಸಹಜವಾಗಿ ನೀರು ನುಗ್ಗುತ್ತೆ. ಕೃಷ್ಣ ಮಠದ ಹೋಟೆಲ್ಗಳಿಗೂ ಕೂಡ ಜಲ ದಿಗ್ಬಂಧನ. ಕೃಷ್ಣ ಮಠದ ಸುತ್ತಮುತ್ತ ಇರತಕ್ಕಂಥ ಹೋಟೆಲ್ಗಳು, ಉಡುಪಿ ಕೃಷ್ಣ ಮಠ ಏನಿದೆ, ಕೃಷ್ಣ ಮಠದ ಸುತ್ತಮುತ್ತ ಇರತಕ್ಕಂಥ ಹೋಟೆಲ್ಗಳಿಗೂ ಕೂಡ ನೀರು ನುಗ್ಗಿದೆ. ನೋಡಿ ಇಲ್ಲಿ ಇವೆಲ್ಲ ಪಾರ್ಕಿಂಗ್ ಲಾಟ್ಗಳು ಬಿಲ್ಡಿಂಗಲ್ಲಿ. ಆ ಪಾರ್ಕಿಂಗ್ ಲಾಟ್ಗಳಿಗೆ ವಿಪರೀತವಾದ ನೀರು ನುಗ್ಗಿದೆ. ಹಾಗೆ ನೋಡೋಕೆ ಹೋದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಕ್ಕಿಂತ ಉಡುಪಿಯಲ್ಲೇ ಜಾಸ್ತಿ ಮಳೆಯಾಗಿರೋದು. ವಿಪರೀತವಾದ ಮಳೆ ಆಗಿದೆ ಉಡುಪಿಯಲ್ಲಿ. ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವಿಧಿ ಇಲ್ಲದೇನೆ ಈ ಪರಿಪ್ರಮಾಣದ ನೀರನ್ನು ಕೈಯಲ್ಲೇ ತಾಕಕ್ಕಾಗಲ್ಲ, ಬಕೆಟಲ್ಲಿ ತುಂಬಾಕ್ತೀನಿ ಅಂತ. ನೋಡಿ ಅಲ್ಲಿ ಮೋಟ್ರ್ ಹಾಕಿದ್ದಾರೆ. ಮೋಟ್ರ್ ಹಾಕಿ ಮೋಟ್ರಿಂದ ಪಂಪ್ ಮಾಡಿ ನಿರಂತರವಾಗಿ 3-4 ಗಂಟೆಗಳು ನೀರನ್ನು ಖಾಲಿ ಮಾಡಬೇಕು. ಆಮೇಲೆ ಖಾಲಿ ಆಯಿತು ಅಂತ ನಿಟ್ಟುಸಿರು ಬಿಡೋ ಹಾಗಿಲ್ಲ, ಮತ್ತೆ ಮಳೆ ಬಂದರೆ ಮತ್ತೆ ತುಂಬಿಕೊಳ್ಳುತ್ತೆ. ಈ ರೀತಿ ಸಮಸ್ಯೆಗಳಲ್ಲಿ ಈ ಬೆಂಗಳೂರು ಥರ ಅರ್ಧ ಗಂಟೆ ಮಳೆ ಬಂದು ನಿಂತು ಹೋಗಲ್ಲ. ಅಲ್ಲಿ ಒಂದು ಸರ್ತಿ ಮಳೆ ಶುರು ಆದರೆ 3 ಅವರ್ 4 ಅವರ್ ಸತತವಾಗಿ ಹೊಡೆಯುತ್ತೆ. ಈ ಥರ ಸ್ಥಿತಿ ಇರಬೇಕಾದ್ರೆ ಅಲ್ಲಿನ ಜನ ಇದಕ್ಕೆ ಒಗ್ಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಫೇಸ್ ಮಾಡಬೇಕು ಜನ. ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ. ಈ ಕಳೆದ ಮಳೆಗಾಲಕ್ಕೂ ಮೊದಲು ವಿಪರೀತವಾದ ಬರಗಾಲ ನೋಡಿಲ್ವಾ? ವಿಪರೀತವಾದ ಬರಗಾಲ. ಮಳೆ ಬರಲಪ್ಪ ಅಂತ ಎಷ್ಟು ದೇವರುಗಳಿಗೆ ಕೈ ಮುಗ್ದಿದ್ದಾರೆ ಜನ, ರೈತರು. ಈಗ ಮಳೆ ಬರ್ತಾ ಇದೆ, ಆದರೆ ಇನ್ನೊಂದು ರೀತಿ ಎಫೆಕ್ಟ್ ಇದೆ.